ಹಾಯ್ ತಾರಕ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಮಾಡು. ನೋಡಿ ನಮ್ಮ ಜೊತೆ ಯಾರು ಬಂದಾರ. ಅಜ್ಜಿ ಅಜ್ಜಿ ನೋಡಿ ರೈಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಿ? ನಾವು ಆರಾಮಾಗಿದ್ದೀವಿ. ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಎಲ್ಲಿಗೆ ಬಾದಾಮಿ, ಪಟ್ಟದಕಲ್ಲು, ಹಾಂ, ಮಾಕೋಟ, ಶಿವಯೋಗಿ ಮಂದಿರ ಹೋಗ್ತಾ ಇದ್ದೀವಿ. ಸೊ ಅದು ಹಾಯ್ ನೋಡ್ತಾರ. ನನ್ನ ಮಗ ಔಟ್ಫಿಟ್ ನೋಡಿ ಹೆಂಗೆ ಹಾಕೊಂಡಿದ್ದಾನೆ. ಸ್ಪೆಕ್ಟೆಲ್ಲ ಹಾಕೊಂಡು ಆರಾಮಾಗಿ ಕುತ್ಕೊಂಡಿದ್ದಾನೆ. ಓಕೆ, ಬನ್ನಿ ನೋಡೋಣ, ನಿಮಗೂ ತೋರಿಸ್ತೀನಿ. ಸೊ ಇವಾಗ ಪೆಟ್ರೋಲ್ ಹಾಕಿಸ್ಕೋಬೇಕು ನಾವು ಕಾರ್ಗೆ. ತೆಗಿದ್ದೀನಿ. ತಂಗಾಳಿಯಲ್ಲಿ ಬೆಂದೆ ಹಂಗೆಲ್ಲ ಮಾಡ್ಬಾರ್ದು. ಏನಾದ್ರು ಹೇಳು, ಏನಾದ್ರು ಹೇಳು ತಾರ, ನೋಡಲ್ಲಿ ಮಾತಾಡ, ಏನಾದ್ರು ಹೇಳು. ಹುಚ್ಚಂತ ನೋಡು, ಹುಚ್ಚಂತಂದ್ರೆ ಹಂಗೆ ಮಾಡ್ಬಾರ್ದು. ಗುಡ್ ಬಾಯ್. ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು. ನಮ್ಗೆ ಇಷ್ಟ ಇರೋ ಹಾಡುಗಳನ್ನೆಲ್ಲ ಕೇಳ್ಕೊತ ಖುಷಿಯಾಗಿದ್ವಿ. ಸೊ ಇನ್ನೂ ಸ್ವಲ್ಪ ಹತ್ರ ಬಂತು ಬಾದಾಮಿ. ನೋಡಿ ಬೋರ್ಡು. ನದಿ ನೋಡಿ ಫ್ರೆಂಡ್ಸ್, ಇದು ಯಾವ ನದಿ? ಇದು ಮಲಪ್ರಭಾ ನದಿ. ಕೂಡ್ಲು ಸಂಘ ಸೇರುವಂಥ ನದಿ ಇದು. ಸೊ ಬನಶಂಕರಿ ರೀಚ್ ಆದ್ವಿ. ಇನ್ನೂ 4 ಕಿಲೋಮೀಟರ್ ಫ್ರೆಂಡ್ಸ್. ಸೊ ಬನ್ನಿ ಹೊರಡೋಣ. ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ವಾವ್, ಗಿಡ ಸಿಕ್ಕಾಪಟ್ಟೆ ಇದಾವಲ್ಲ, ಹಚ್ಚಸೂರು ಐತೆ ನೋಡಿ. ಕೂಲ್ ಏರಿಯಾ ಅನ್ಸುತ್ತಲ್ಲ, ತಣ್ಣಗೈತಿ. ಅಷ್ಟೊಂದು ಬಿಸಿಲಿಲ್ಲ ಇವತ್ತು ಬಿಸಿಲಿಲ್ಲ ಅನ್ಸುತ್ತೆ. ನಾವು ಬಂದಿರೋದಿನ ಹೌದು. ತಾರಕ್ ಮುಖ ಬಿಸ್ಕೊಂಡು ಹೆಂಗೆ ಕುಂತಾನೆ. ಬೇಜಾರಾಯ್ತಾ? ಯಾಕೆ ಬೇಜಾರಾಯ್ತು? ನೀನೇನು ಮಾಡಿದಿ? ಬಾಯಿಗೆ ಹೊಡೆದೇನೆ. ಮತ್ತು ನೀನು ಹಠ ಮಾಡ್ತೇನೆ? ಹೌದಾ? ಸಾರಿ, ಇಟ್ಸ್ ಓಕೆ ಅನ್ಬೇಕು ನೀನು. ಇಟ್ಸ್ ಓಕೆ, ಸಾರಿ. ಏಯ್ ಒಳ್ಳೆ ನೀನೇ ನಂಗೆ ಸಾರಿ ಕೇಳ್ತಾನೆ. ಗುಡ್ ಬಾಯ್ ಅದನ, ಆದ್ರೆ ಯಾಕೆ ಅಷ್ಟು ಶಾಡೋ ಬರುತ್ತೆ ಗೊತ್ತಿಲ್ಲ. ಬಾಯ್ ಬಾಯ್ ಮಾಡು, ಬಾಯ್. ಸೊ ಅಂತೂ ನಾವು ಬಾದಾಮಿಗೆ ಬಂದಾಯಿತು. ಇವಾಗ ಕಾರ್ ಪಾರ್ಕಿಂಗ್ ಮಾಡಬೇಕು ಅಂತ ಜಾಗ ಹುಡುಕ್ತಾ ಇದ್ವಿ. ಸೊ ಇಲ್ಲಿ ಎಲ್ಲರೂ ಕಾರ್ ಪಾರ್ಕಿಂಗ್ ಮಾಡಿದರು. ಹಾಗಾಗಿ ನಾವು ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡೋಣ ಬೈ ವಾಕ್, ಅಂದರೆ ಒಂದು 100 ಮೀಟ್ರ್ ಅಷ್ಟೇ ಇಲ್ಲಿಂದ. ಹಾಗಾಗಿ ಇಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ನಾವು ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇಲ್ಲಿ ಸ್ವಲ್ಪ ನೆರಳಿತ್ತು, ನಮ್ಮ ಗಾಡಿಗೂ ಸೇಫ್ಟಿ ಇರುತ್ತೆ ಅಂತೇಳಿ ಗಿಡದ ಕೆಳಗಡೆ ನಿಲ್ಲಿಸಿ ಹೊರಡ್ತಾ ಇದ್ವಿ. ಓಕೆ, ನಾವು ರೀಚ್ ಆದ್ವಿ. ಬನ್ನಿ. ತಾರಕನ ನನ್ನ ಗಂಡ ಎತ್ಕೊಂಡು ಬರ್ತಾಯಿದ್ರು. ನಾನು ಅಜ್ಜಿನ ಇಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ನಾವೆಲ್ಲ ಓಡಾಡಿ ನೋಡ್ತೀವಿ, ಅಜ್ಜಿ ಅವರು ಏನು ಓಡಾಡಿ ನೋಡಲ್ಲ ಅಲ್ವಾ. ಸೊ ಹಾಗಾಗಿ ಅವರು ಉಳಿದಿರೋ ದಿನಗಳನ್ನ ಖುಷಿಯಾಗಿ ಇರಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ಅವ್ರಿಗೆ ಮೆಮೊರಿಯಾಗಿರಲಿ ಅಂತೇಳಿ ಅವ್ರಿಗೆ ಸಾಧ್ಯ ಆದಷ್ಟು ಏನೇನು ತೋರಿಸ್ಬೇಕು ಅದನ್ನೆಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕರ್ಕೊಂಡೋಗಿದ್ವಿ. 15 ವರ್ಷ ಆದರೂ ಅವರು ಮನೆಯಿಂದ ಹೊರಗಡೆ ಎಲ್ಲಿ ಹೋಗಿರಲಿಲ್ವಂತೆ. ತುಂಬ ವರ್ಷ ಆಯಿತು ನಾನು ಹೊರಗಡೆನೇ ಹೋಗಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅವ್ರಿಗೋಸ್ಕರ ನಾವು ಈ ಚಿಕ್ಕದೊಂದು ಟ್ರಿಪ್ನ ಇಟ್ಕೊಂಡಿದ್ವಿ. ಅವ್ರಿಗೆಲ್ಲ ಬಾದಾಮಿ, ಬನಶಂಕರಿ, ಐಹೊಳೆ, ಪಟ್ಟದಕಲ್ಲು, ಶಿವಯೋಗಿ ಮಂದಿರಗಳನ್ನೆಲ್ಲ ತೋರಿಸ್ಕೊಂಡು ಬಂದ್ವಿ. ಅವರಂತೂ ತುಂಬ ಖುಷಿಪಟ್ಟರು. ಬನ್ನಿ ಒಳಗಡೆ ಹೋಗೋಣ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಎಂಟ್ರೆನ್ಸು, ಇಲ್ಲಿಂದನೇ ಹೋಗಬೇಕು. ಸೊ ಇಲ್ಲೆಲ್ಲ ನೋಡಿ ಈ ಥರ ಇದೆ
ನಾನು ಅಜ್ಜಿ ಕರ್ಕೊಂಡು ಬರ್ತಾ ಇದ್ದೀನಿ. ಹಳೆಯ ಕಾಲದಲ್ಲಿ ಯಾವ ರೀತಿ ಕಟ್ಟಿದ್ದಾರೆ ನೋಡಿ. ಇಲ್ಲಿ ರಾಹು ಕಾಲದಲ್ಲೇ ಪೂಜೆ ಆಗುತ್ತಂತೆ. ಸೊ ರಾಹು ದೋಷ ಏನಾದರೂ ಇದ್ದರೆ ಹೊರ್ಟೋಗ್ಲಿ ಅನ್ನೋ ಒಂದು ನಂಬಿಕೆಯಿಂದ. ಸೊ ಬನಶಂಕರಿ ದೇವಸ್ಥಾನದ ಎಂಟ್ರೆನ್ಸಿಂದ ಒಳಗಡೆ ಬಂದರೆ ಈ ರೀತಿ ಗೋಪುರ ಇದೆ. ಸೊ ನೋಡಿ ಎಲ್ಲರೂ ಅಲ್ಲೆಲ್ಲ ನಿಂತ್ಕೊಂಡಿದ್ದಾರೆ. ಸೇಮ್ ಚಾಮುಂಡೇಶ್ವರಿ ತಾಯಿ, ಮೈಸೂರು ಚಾಮುಂಡೇಶ್ವರಿ ಅಮ್ಮನವ್ರನ್ನೇ ಮುಂದೆ ಯಾವ ರೀತಿ ಇರುತ್ತೆ ಅದೇ ಥರನೇ ಇದೆ ಸೇಮು. ಸೊ ನಾವು ಒಳಗಡೆ ಹೋಗ್ತಾ ಇದ್ವಿ. ಸೊ ಈ ಥರ ಒಳಗಡೆ ದೇವರ ಗರ್ಭಗುಡಿಲೇ ಒಳಗಡೆನೇ ಬಿಟ್ಟು ಅಮ್ಮನವ್ರನ್ನ ಭಾಳ ಹತ್ತಿರದಿಂದನೇ ತೋರಿಸ್ತಾರೆ. ಇಲ್ಲ ನಮಗೆ ಕ್ಯೂ ನಿಲ್ಲಕ್ಕಾಗಲ್ಲ ಅಂದರೆ, ತುಂಬ ಕ್ಯೂ ಇರುತ್ತೆ. ಸೊ ನಿಲ್ಲಕ್ಕಾಗಲ್ಲ ಅಂದರೆ 50 ರೂಪಾಯಿ ಟಿಕೆಟ್ ಇರುತ್ತೆ. ಸೊ ಅದನ್ನು ತಗೊಂಡು ನೀವು ವಯಸ್ಸಾದವ್ರಿಗೆ ಭಾಳ ತನ ನಡೆಯೋಕ್ಕೆ ನಿಲ್ಲಕ್ಕೆ ಆಗಲ್ವಲ್ಲ, ಹಾಗಾಗಿ ನಾವು 50 ರೂಪಾಯಿ ಟಿಕೆಟ್ ತೊಗೊಂಡು ಒಳಗಡೆ ಬೇಗ ಹೋಗಿ ಅಮ್ಮನವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಅಂದರೆ ಅಮ್ಮನವರು ಹತ್ರದಿಂದನೇ ಕಾಣಿಸ್ತಾರೆ, ದೂರದಿಂದ ನೋಡೋ ಅವಶ್ಯಕತೆ ಇಲ್ಲ. ಪಕ್ಕದಲ್ಲೇ ನಿಂತ್ಕೊಂಡು ನೋಡಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ನಂಗೆ ₹1 ಸಿಕ್ತು. ಸೊ ನಾವು ₹1 ಅಮ್ಮನವ್ರು ಕೊಟ್ಟಿರೋದು ಅಂತೇಳಿ ಕಣ್ಣಿಗೆ ಹೊತ್ಕೊಂಡು ಬ್ಯಾಗ್ ಇಟ್ಕೊಂಡೆ. ಹಾಗಾಗಿ ಇವಾಗ ಇಲ್ಲಿ ಕೂತ್ಕೊಂಡಿದ್ದೀವಿ. ಕೂತ್ಕೊಂಡು ನನ್ನ ಮಗ ತುಂಬ ಹಠ ಮಾಡ್ತಾ ಇದ್ದ. ಯಾಕಪ್ಪ ಅಂದರೆ ಅವನು ಬನಾನಾ ಬೇಕು ಬೇಕು ಅಂತ. ಸೊ ಅಲ್ಲಿ ಯಾರೋ ಒಬ್ರ ಹತ್ರ ಇಸ್ಕೊಂಡು ಪ್ರಸಾದ ತಿಂತಾ ಇದ್ದಾನೆ. ಅವ್ನು ಯಾವಾಗಲೂ ಯಾರಾದರೂ ಏನಾದರೂ ತಿಂತಾಯಿದ್ರೆ ಅವನಿಗೂ ತಿನ್ನಬೇಕಂತ ಅನಿಸುತ್ತೆ, ಹಾಗಾಗಿ ಇಸ್ಕೊಟ್ಟೆ, ತಿಂದ. ಸೊ ನೋಡಿ ಈ ಥರ ಇದೆ ಸುತ್ತಲಿ ದೇವಸ್ಥಾನ. ಇವಾಗ ಅನ್ನ ಸಂತರ್ಪಣೆಗೆ ಹೋಗುವ ದಾರಿ ಅಂತ ಇತ್ತು. ಸೊ ಹೆಂಗೋ ಮಧ್ಯಾಹ್ನ ಆಗಿತ್ತು, 12:30. ಊಟ ಮಾಡಿಬಿಡೋಣ, ಊಟ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಕ್ಯೂ ಇತ್ತು. ಸೊ 12:30ಗೆ ಫಸ್ಟ್ ಪಂಕ್ತಿ ನಮ್ಮದೇ. ಹಾಗಾಗಿ ಕ್ಯೂ ನಿಂತ್ಕೊಂಡು ಅಜ್ಜಿನ ಕರ್ಕೊಂಡು ಕ್ಯೂ ನಿಂತ್ಕೊಂಡು ಎಲ್ಲರೂ ಊಟ ಮಾಡಿದ್ವಿ. ಏನೇನು ಇರುತ್ತಪ್ಪ ಊಟಕ್ಕೆ ಅಂದರೆ ಬಿಸಿ ಬಿಸಿ ಅನ್ನ, ಸಾಂಬಾರು. ಅದು ಯಾವ ಸಾಂಬಾರು ಅಂದರೆ ಬೆಂಡೆಕಾಯಿ ಸಾಂಬಾರು ಮತ್ತು ಕೇಸರಿ ಬಾತು ಇತ್ತು. ನಾವು ಎಲ್ಲರೂ ಹೊಟ್ಟೆ ತುಂಬ ಉಂಡ್ವಿ. ಪ್ಲೇಟೆಲ್ಲ ವಾಶ್ ಮಾಡಿ ತೊಳೆದಿಟ್ಟು ಇವಾಗ ನಾವು ಗುಡಿ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಈ ಕಡೆ ನೋಡಿ ಬಂದ್ವಿ, ಒಳಗಡೆ ಬಂದ್ವಿ. ಪ್ರಸಾದ ಮಾಡಿಕೊಂಡು ಇಲ್ಲಿಂದ ಬರೋದು. ಸೊ ಇವಾಗ ಏನಪ್ಪ ಅಂದರೆ ಇಲ್ಲಿ ಬೆಳ್ಳಿ ರಥ ಇದೆ. ಸೊ ಆ ಬೆಳ್ಳಿ ರಥನ ನೋಡಿಕೊಂಡು ಹೊರಡೋಣ ಅಂತ ಅಂದ್ಕೊಂಡು ಬಂದ್ವಿ. ನೋಡಿ ಬೆಳ್ಳಿ ರಥ ಹೇಗಿದೆ. ಸೊ ಇದನ್ನು ಈ ಥರ ಲಾಕ್ ಮಾಡಿಟ್ಟಿದ್ರು, ನೋಡ್ಲಿಕ್ಕೆ ಬಿಡ್ತಾರೆ ಎಲ್ಲ. ನೋಡಿ ಎಷ್ಟು ಸುಂದರವಾಗಿದೆ ಇದು. ಇದನ್ನ ಯಾರು ಕೊಟ್ಟಿದ್ದಾರೆ ಏನು ಅಂತ ಎಲ್ಲ ಇಲ್ಲಿ ಬೋರ್ಡ್ಗೆ ಬರೆದು ಹಾಕಿದ್ದಾರೆ. ಬನಶಂಕರಿ ಅಮ್ಮನವ್ರಿಗೆ ಕೊಟ್ಟಿರೋಂತಹ ಭಕ್ತರು ಅಂತ ಈ ಥರ ಎಲ್ಲ ಬರೆದು ಹಾಕಿದ್ದಾರೆ ನೋಡಿ. ಸೊ ಇದು ಎಂಟ್ರೆನ್ಸು, ಎಕ್ಸಿಟು ಹೋಗೋ ದಾರಿ ಎರಡು ಒಂದೇ. ಸೊ ನೋಡಿ ಈ ಥರ ದೀಪಗಳನ್ನ ಹಚ್ಚಲಿಕ್ಕೆ ಈ ಥರ ಕಂಬಗಳನ್ನ ಮಾಡಿದ್ದಾರೆ. ಮೇಲೆ ಸೇತುವೆ ಕಾಣಿಸ್ತಿದೆಯಲ್ಲ, ಅಲ್ಲಿ ಕೂಡ ಬೇಕಾದರೆ ಬರ್ಬೋದು. ಕ್ಯೂ ಇರುತ್ತೆ ಅಲ್ಲೆಲ್ಲ ಫುಲ್ಲು ಹಬ್ಬ ದಿನಗಳಲ್ಲೆಲ್ಲ. ಸೊ ಇಲ್ಲಪ್ಪ ಅಂದರೆ 50 ರೂಪಾಯಿ ಟಿಕೆಟ್ ಎಲ್ಲ ಇರುತ್ತೆ. ಸೊ ನೀವು ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೋದು. ಒಂದು ರೌಂಡಿಂಗೆಲ್ಲ ಸುತ್ತಿ ಒಳಗಡೆ ಹೋಗ್ಬೋದು. ಸೀದಾ ಅಮ್ಮನವ್ರ ಹತ್ರನೇ ಕರ್ಕೊಂಡು ಹೋಗ್ತಾರೆ. ಓಕೆ. ಸೊ ಇವಾಗ ನಾವೆಲ್ಲ ನೋಡ್ಕೊಂಡ್ವಿ, ಇವಾಗ ಹೊರಡ್ತಾ ಇದ್ವಿ. ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು, ಊಟನೂ ಆಯಿತು. ಇವಾಗ ನಾವು ಹೊರಡ್ತಾ ಇದ್ದೀವಿ. ಬಾದಾಮಿಯಿಂದ ನಾವು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಬಾಯ್.